ರಾಮಾಯಣದ ರಚನೆ. ಒಮ್ಮೆ ದೇವರ್ಷಿ ನಾರದರು ವಾಲ್ಮೀಕಿ ಮಹರ್ಷಿಗಳನ್ನು ಕಾಣಲು ಬಂದಾಗ ಮಹರ್ಷಿಗಳು ವಿಶ್ವದಲ್ಲಿ ಯಾವ ನಾಯಕನು ಮೌಲ್ಯಗಳಲ್ಲೂ ವಿವೇಕದಲ್ಲೂ ಅತಿ ಎತ್ತರದ ಸ್ಥಾನದಲ್ಲಿ ನಿಲ್ಲುವನು ಎಂದು ಪ್ರಶ್ನಿಸಿದರು. ಸೂರ್ಯವಂಶಸ್ಥನು ಅಯೋಧ್ಯೆಯ ದೊರೆಯೂ ಆದ ಶ್ರೀರಾಮನೇ ಮಹಾನ್ ನಾಯಕ ಎಂದು ತಿಳಿಸಿದ ನಾರದರು ನಂತರ ರಾಮನ ಕಥೆಯನ್ನು ನಿವೇದಿಸಿದರು. ವಾಲ್ಮೀಕಿ ಈ ಮಹಾನ್ ಕಥೆಯನ್ನು ಚಿಂತನೆಯಲ್ಲೇ ತಮಸಾ ನದಿಯ ದಡಕ್ಕೆ ಹೋದಾಗ ಅಲ್ಲಿ 2 ಕ್ರೌಂಚ ಹಕ್ಕಿಗಳು ಆತ್ಮೀಯವಾಗಿ ನಲಿದಾಡುತ್ತಾ ಇದ್ದುದನ್ನು ನೋಡಿದರು. ಆಗ ಅನಿರೀಕ್ಷಿತವಾಗಿ ಒಬ್ಬ ಬೇಟೆಗಾರನು ಬಿಟ್ಟ ಬಾಣವೊಂದು ಗಂಡು ಹಕ್ಕಿಗೆ ಬಡಿದು ಅದು ಸಾವನ್ನಪ್ಪಿತು. ಹೆಣ್ಣು ಹಕ್ಕಿಯು ತನ್ನ ಗಂಡನ ಸಾವಿಗಾಗಿ ಪಾರವಿಲ್ಲದಂತೆ ಗೋಳಿಟ್ಟಿತು. ಹಕ್ಕಿಗಳತ್ತ ಕರುಣಾಭಾವ ತಾಳಿದ ವಾಲ್ಮೀಕಿ ಮಹರ್ಷಿಗಳು ಬೇಡನಿಗೆ ಶಾಪವಿತ್ತರು. ನಂತರ ಅವರು ತಾವು ಶಾಪ ಇತ್ತುದಕ್ಕಾಗಿ ತಮ್ಮನ್ನೇ ಅಳಿದುಕೊಂಡರು. ಬೇಡನಿಗೆ ಶಾಪ ನೀಡುವ ಹಕ್ಕು ನನಗೆಲ್ಲಿದೆ? ನಾನೇಕೆ ಭಾವಾತಿರೇಕದಿಂದ ಮುತ್ತಲ್ಪಟ್ಟೆ ಎಂಬುದು ಅವರ ಚಿಂತನೆಯಾಯಿತು. ಅವರ ಕಾರುಣ್ಯ ಭಾವವನ್ನು ವ್ಯಕ್ತ ಮಾಡುವ ಅರ್ಥಪೂರ್ಣವೂ ಸುಂದರವೂ ಆದ ಶ್ಲೋಕವೊಂದು ಅವರಿಂದ ಹೊರಹೊಮ್ಮಿತು. ಬ್ರಹ್ಮದೇವನು ಆ ಶ್ಲೋಕದ ಛಂದಸ್ಸಿನಲ್ಲಿಯೇ ರಾಮಾಯಣದ ಕಥೆಯನ್ನು ಬರೆಯುವಂತೆ ಅವರಿಗೆ ಸಲಹೆ ನೀಡಿದನು. ಅಲ್ಲದೆ ಅವನು ಮಹರ್ಷಿ ಮಹೋದಯರು ರಾಮಾಯಣದ ಪ್ರಸಂಗಗಳನ್ನು ವೀಕ್ಷಿಸಲು ಅನುವಾಗುವಂತೆ ಅವರಿಗೆ ದಿವ್ಯ ದೃಷ್ಟಿಯನ್ನು ದಯಪಾಲಿಸಿದನು. ಹೀಗೆ ವಾಲ್ಮೀಕಿ ಋಷಿವರ್ಯರು ರಾಮಾಯಣವನ್ನು ಬರೆಯಲು ಮುಂದಾದರು.